ಹಾಯ್ ಎಲ್ರಿಗೂ ಪುದೀನ ಚಟ್ನಿ ಹೇಗೆ ಮಾಡೋದಂತ ತೋರಿಸ್ತೀನಿ ಇವತ್ತು. ಅದಕ್ಕೋಸ್ಕರ 2 ಚಮಚ ಕಡ್ಡಿಬೇಳೆ, 2 ಚಮಚ ಉದ್ದಿನಬೇಳೆ, ಒಂದು ಸ್ವಲ್ಪ ಹುಣಸೆ ಹುಳಿ ಮತ್ತು ಬೆಳಗಡ್ಡಿ ಮತ್ತು ಒಂದು 10-12 ಮೆಣಸಿನ್ಕಾಯಿ, ಒಂದು 2 ಚಮಚ ಶೇಂಗಾ ಬೀಜ ಮತ್ತು ಪುದೀನ ತೊಗೊಂಡು ಇಟ್ಕೋಬೇಕು. ಇನ್ನು ಶೇಂಗಾ ಬೀಜ ಎಲ್ಲ ಚೆಂದ ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಫ್ಲೇಮ್ನಾಗ. ಶೇಂಗಾ ಬೀಜ ಸ್ವಲ್ಪ ಹುರಿದಿದ್ಮೇಲೆ ಅದಕ್ಕೆ ನಾವು ಕಡ್ಡಿಬೇಳೆ ಹಾಕಬೇಕು. ಇನ್ನು ಕಡ್ಡಿಬೇಳೆ ಸ್ವಲ್ಪ ಹುರ್ಕೊಂಡಿದ್ಮೇಲೆ ಉದ್ದಿನಬೇಳೆ ಹಾಕ್ಕೋಬೇಕು. ಉದ್ದಿನಬೇಳೆ ಎಲ್ಲ ಚೆಂದ ಹುರ್ಕೊಂಡು ಒಂದು ಪ್ಲೇಟ್ನಾಗ ಆರ್ಲಿಕ್ಕೆ ಇಟ್ಟು, ಇನ್ನು ಬಾಳ್ಗೆಗೆ ಎಣ್ಣೆ ಹಾಕಿ ಮೆಣಸಿನ್ಕಾಯಿ, ಜೀರಿಗೆ, ಇನ್ನು ಪುದೀನ ಹಾಕಿ ಚೆಂದ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಬ ಟೈಮಿಗೆ ಹುಣ್ಚಿಕಾಯಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಚೆಂದ ಫ್ರೈ ಮಾಡ್ಕೊಂಡಿದ್ಮೇಲೆ ನಾವು ಹುರ್ಕೊಂಡು ಇಟ್ಕೊಂಡಿದ್ದೇವಲ್ವ ಅವೆಲ್ಲ ಫಸ್ಟ್ ಮಿಕ್ಸಿಗೆ ಹಾಕ್ಕೋಬೇಕು. ಅದ್ಮೇಲೆ ಪುದೀನ ಅದು ಮಿಕ್ಸಿಗೆ ಹಾಕ್ಕೊಂಡು ಚೆಂದ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಸ್ವಲ್ಪ ಅರಿಶಿನ ಉಪ್ಪು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಇದಕ್ಕೆ ಒಗ್ಗರಣೆ ಹಾಕ್ಕೋಬೇಕು. ಇನ್ನು ಈ ಚಟ್ನಿ ಬಂದು ಅನ್ನಕ್ಕಾಗಲಿ, ರೊಟ್ಟಿಗಾಗಲಿ, ಚಪಾತಿಗಾಗಲಿ ಸೂಪರ್ ಟೇಸ್ಟ್ ಇರ್ತದೆ. ಇನ್ನು ನಾನು ಬಿಸಿ ಬಿಸಿ ಅನ್ನ ಮಾಡಿದ್ದೆ ಅದ್ರ ಕೂಡ ಹಾಕ್ಕೊಂಡು ಉಳ್ತೀನಿ. ಸೂಪರ್ ಟೇಸ್ಟ್ ಇರ್ತದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ.